ಹಾಯ್ ಹಲೋ ನಮಸ್ಕಾರ. ಇದು ನಾನು ನಿಮ್ಮ ಪ್ರೀತಿಯ ಲತಾ. ನೀವು ನೋಡ್ತಿದ್ರೆ ಇದು ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ನಾನು ರಾತ್ರಿನೇ ಎಳ್ನೀರಿಗೆ ಸ್ವಲ್ಪ ಕಲ್ಸಕ್ಕರೆನ ಹಾಕಿ ಇಟ್ಟಿದ್ದೆ. ಇದು ನನ್ನ ಹಸ್ಬೆಂಡ್ಗೆ, ಏಕೆಂದರೆ ಸಾಕಷ್ಟು ಹೊರಗಡೆ ಓಡಾಡ್ತಾರೆ ಬಿಸಿಲಿಗೆ, ಹಾಗಾಗಿ ಸ್ವಲ್ಪ ತಂಪಾಗಿರಲಿ ಅಂತ ಹೇಳಿಬಿಟ್ಟು ನಾನು ರಾತ್ರಿನೇ ಕಲ್ಸಕ್ಕರೆನ ಹಾಕಿ ಇಟ್ಟಿದ್ದೆ. ಇದಕ್ಕೆ ಜೊತೆಗೆ ನೀವು ಸ್ವಲ್ಪ ಜೀರಿಗೆ ಪುಡಿ ಕೂಡ ಸೇರಿಸ್ಕೊಳ್ಬೋದು. ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಅವರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ನಾನಿಲ್ಲಿ ಒಂದು ಕಷಾಯನ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಗಂಟಲಲ್ಲಿ ನೋವಿರೋದ್ರಿಂದ ಹಾಗಾಗಿ ಒಂದು 4 ಲವಂಗ, ಒಂದು ಅರ್ಧ ಇಂಚಷ್ಟು ಚಕ್ಕೆ, ಹಾಗೆಯೇ ಒಂದು 4ರಿಂದ 5 ಮೆಣಸುಕಾಳನ್ನು ನೀವು ಈ ರೀತಿ ತರ್ತರಿಯಾಗಿ ಕುಟ್ಕೊಳ್ಬೇಕಾಗುತ್ತೆ. ಆದಷ್ಟು ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಕುಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಒಂದು ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ. ನಾಟಿ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಬೆಲ್ಲ, ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ನಂತರ ಕುಟ್ಟಿ ಇಟ್ಕೊಂಡಂಥ ಪುಡಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಕಾಯಿಸ್ಕೊಳ್ಬೇಕಾಗುತ್ತೆ, ಕುದಿಸ್ಕೊಳ್ಬೇಕಾಗುತ್ತೆ. ಎಷ್ಟು ಅಂದರೆ ನೀವು 1 ಕಪ್ ನೀರು ತೊಗೊಂಡಿದ್ರೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಕುದಿಸ್ಕೊಳ್ಬೇಕಾಗತ್ತೆ. ನಮಗೆ ಹೇಗೆ ಬೇಕೋ ಹಾಗೆ ನಾವು ಮಾಡಿಕೊಂಡ್ರೆ ಅದು ಕಷಾಯ ಆಗೋದಿಲ್ಲ. ಕೆಲವೊಬ್ಬರು 1 ನಿಮಿಷ 2 ನಿಮಿಷ ಕುದಿಸ್ಬಿಟ್ಟು ಹಾಗೇ ಸೋಸ್ಕೊಂಡು ಕುಡಿತಾರೆ. ಹಾಗೆ ಮಾಡಬಾರ್ದು. ಅರ್ಧ ಆಗಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೊಂಡು ಈ ಕಷಾಯನ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ನಿಮಗೆ ಅದರ ರಿಸಲ್ಟ್ ಸಿಗುತ್ತೆ. ಇದನ್ನು ನೀವು ಮಕ್ಕಳಿಗೆ ಕೊಡ್ತೀವಿ ಅಂದರೆ ಇದರ ಕ್ವಾಂಟಿಟಿಯನ್ನು ಕಡಿಮೆ ಮಾಡಿ ಕೊಡ್ಬೋದು. ನಾನಿಲ್ಲಿ 4 ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಅದರಲ್ಲಿ 2 ಕಾಳುಗಳನ್ನು ಹಾಕ್ಕೊಂಡು ನೀವು ಕುಟ್ಟಿ ಪುಡಿ ಮಾಡಿ ನೀವು ಕಷಾಯ ಮಾಡಿ ಕೊಡ್ಬೋದು. ಅವರಿಗೆ ಸ್ವಲ್ಪ ಅಮೌಂಟಲ್ಲಿ ನೀವು ಕೊಡಬೇಕಾಗತ್ತೆ. ಇಲ್ಲಾಂದರೆ ಸ್ವಲ್ಪ ಸ್ಟ್ರಾಂಗ್ ಅನಿಸುತ್ತೆ, ಅವರಿಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಇಂಥ ಕಷಾಯಗಳನ್ನ ಆದಷ್ಟು ಸ್ವಲ್ಪ ಇದ್ದಾಗಲೇ, ಅಂದರೆ ಗಂಟಲು ನೋವು ಇದ್ದಾಗಲೇ ನೀವು ಕಷಾಯಗಳನ್ನ ತೊಗೊಂಡ್ರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕೆಲವೊಬ್ಬರು ತುಂಬಾ ಕಫ ಆಗಿಬಿಟ್ಟಿರುತ್ತೆ ಅಥವಾ ತುಂಬಾ ಕೆಮ್ತಾ ಇರ್ತಾರೆ. ಆವಾಗ ಈ ಥರ ಹೋಮ್ ರೆಮಿಡೀಸ್ನ ಟ್ರೈ ಮಾಡೋಕ್ಕೆ ಹೋಗ್ತಾರೆ, ಅದು ವರ್ಕ್ ಆಗೋದಿಲ್ಲ. ಹಾಗಾಗಿ ನಿಮಗೇನಾದರೂ ಲೈಟಾಗಿ ಗಂಟಲಲ್ಲಿ ನೋವಿದೆ ಅಥವಾ ಗೊತ್ತಾಗುತ್ತೆ ನಿಮಗೆ ಆ ಸಿಮ್ಟಮ್ಸು, ಆವಾಗಲೇ ತೊಗೊಂಡ್ರೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ನೀವು ಯಾವುದೇ ಮೆಡಿಸನ್ಸ ಅಥವಾ ಇಂಜೆಕ್ಷನ್ ತೊಗೊಳ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ಇದು ತುಂಬಾ ಹೀಟ್ ಮಾಡುತ್ತೆ ಬಾಡಿನ. ಹಾಗಾಗಿ ಇದನ್ನು ದಿನಕ್ಕೆ 2 ಬಾರಿ ತೊಗೊಂಡ್ರೆ ಸಾಕಾಗುತ್ತೆ. ತುಂಬ ಕೂಡ ತೊಗೊಳ್ಬಾರ್ದು, ತುಂಬಾ ಓವರ್ ಹೀಟ್ ಆಗಿಬಿಡುತ್ತೆ. ನಾನಿಲ್ಲಿ ಸ್ವೀಟ್ ಕಾರ್ನ್ ಪಲಾವನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ 4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು, ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು 6ರಿಂದ 7 ಮೆಣಸುಕಾಳನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಪಲಾವ್ ಎಲೆನ ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಒಂದು ಅರ್ಧ ಇಂಚಷ್ಟು ಚಕ್ಕೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 2 ಏಲಕ್ಕಿಯನ್ನು ಕೂಡ ಸೇರಿಸ್ಕೊಳ್ಬೋದು. ಇದರ ಜೊತೆಗೆ ಬೇಕಂದರೆ ನೀವು ಒಂದು ಮರಾಠಿ ಮೊಗ್ಗನ್ನು ಕೂಡ ಸೇರಿಸ್ಕೊಳ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಂತರ ನಾನಿಲ್ಲಿ ಒಂದು 4ರಿಂದ 5 ಮೆಣಸಿಕಾಯನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಬೋದು. ಮೆಣಸಿಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ತಿಂಡಿ ಯಾವುದೇ ಆಗಲಿ ಟೇಸ್ಟ್ ಬರುತ್ತೆ. ಮೆಣಸಿಕಾಯಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು ಪೂರ್ತಿ ಸ್ವೀಟ್ ಕಾರ್ನನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟೇ ನೋಡ್ಕೊಳ್ಬೋದು. ನಾನಿಲ್ಲಿ ಇಬ್ಬರಿಗಷ್ಟೇ ಮಾಡ್ತಾ ಇರೋದು, ಆದರೆ ನನಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ. ಅರ್ಧ ಹಾಕ್ಕೊಂಡ್ರೂ ಪರವಾಗಿಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಯೂಸ್ ಮಾಡಿ. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡಿದ್ದೀನಿ, ಯಾಕೆಂದರೆ ಕರಗುತ್ತೆ ಅಲ್ವಾ ಬೇಯುವಾಗ, ಹಾಗಾಗಿ. ನಂತರ ನಾನಿಲ್ಲಿ ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ನಾನಿಲ್ಲಿ ಅರ್ಧ ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ, ಹಾಗಾಗಿ 1 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಗರಂ ಮಸಾಲ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಬೋದು. ಇದು ಆಪ್ಷನಲ್ಲು, ಬೇಕಿದ್ದರೆ ಸೇರಿಸ್ಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಂತರ ನಾನಿಲ್ಲಿ ರೈಸನ್ನು ವಾಶ್ ಮಾಡಿದ್ದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ 1 ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 2 ವಿಷಲ್ ಬರೆಸ್ಕೊಂಡ್ರೆ ಬಿಸಿ ಬಿಸಿಯಾದ ಸ್ವೀಟ್ ಕಾರ್ನ್ ಪಲಾವು ರೆಡಿ ಆಗುತ್ತೆ. ವಿಷಲ್ ಎಲ್ಲ ಆರಿದ ಮೇಲೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ಒಂದು ಪಾರ್ಸಲ್ ಕೂಡ ಬಂದಿತ್ತು. ಇದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಲ್ಲ, ಇದಕ್ಕಂತಲೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಹೋಮ್ ಡೆಕೋರ್ಗೆ ಅಂತಲೇ ತುಂಬ ಐಟಮ್ಸ್ ತರಿಸಿದ್ದೀನಿ, ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ.
ನೋಡ್ತಾ ಇರ್ಬೋದು, ಇವಾಗ ತಾನೇ ಪೂಜೆ ಮುಗ್ದಿದೆ. ಪೂಜೆ ಎಲ್ಲ ಆದಮೇಲೆ ನಿನ್ನೆ ಡಿಮಾರ್ಟ್ ಶಾಪಿಂಗ್ ಹೋಗಿದ್ವಲ್ಲ, ಅಲ್ಲಿ ಏನೇನು ತೊಗೊಂಡು ಬಂದೆ ಅಂತ ನಿಮ್ಮ ಹತ್ರ ಶೇರ್ ಮಾಡಿರಲಿಲ್ಲ. ಹಾಗಾಗಿ ನಿಮ್ಗೇನಾದರೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ತೋರಿಸ್ಬಿಟ್ಟು ಎತ್ತಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆಯಿಂದ ಜಾಸ್ತಿ ವಿಡಿಯೋನ ಶೂಟ್ ಮಾಡಲಿಕ್ಕಾಗಿಲ್ಲ, ಯಾಕೆ ಅಂದರೆ ಸ್ವಲ್ಪ ಗಂಟ್ಲು ನೋವಿದೆ. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ, ಜಾಸ್ತಿ ವಿಡಿಯೋನ ಏನೂ ಶೂಟ್ ಮಾಡಿಲ್ಲ. ಬನ್ನಿ ತಡ ಮಾಡ್ತಾರೆ ನಾನು ಏನೇನು ತೊಗೊಂಡು ಬಂದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನನ್ನ ಹಸ್ಬೆಂಡು ಡೈಲಿ ಪ್ರೋಟೀನ್ ಶೇಕ್ ಕುಡಿಯೋದ್ರಿಂದ ಡ್ರೈ ಫ್ರೂಟ್ಸು ಇರಲೇಬೇಕಾಗುತ್ತೆ. ಸ್ವಲ್ಪ ಖಾಲಿ ಆಗಿತ್ತು, ಅದನ್ನು ತರಲಿಕ್ಕೆ ಅಂತಲೇ ಹೋಗಿದ್ದು. ಎಕ್ಸ್ಟ್ರಾ ಇನ್ನೇನು ತರಲಿಲ್ಲ ನಾವು ಜಾಸ್ತಿ. ನೋಡ್ತಾ ಇರ್ಬೋದು, ಇಲ್ಲಿ ಹ್ಯಾಪಿಲೋ ಅವರ ಕ್ಯಾಶ್ಯೂ ನಟ್ಸ್ ತೊಗೊಂಡು ಬಂದ್ವಿ. ಇದು ಮಿಸ್ ಆಗಿ ಸಾಲ್ಟೆಡ್ ತೊಗೊಂಡು ಬಂದುಬಿಟ್ಟಿದ್ದೀವಿ. ಇದನ್ನು ಎಕ್ಸ್ಚೇಂಜ್ ಮಾಡಬೇಕು. ನಂತರ ದ್ರಾಕ್ಷಿ ಕೂಡ ತೊಗೊಂಡು ಬಂದ್ವಿ, ಹ್ಯಾಪಿಲೋ ಅವ್ರದೇ. ಈ ಬ್ರ್ಯಾಂಡು ತುಂಬ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಬ್ರ್ಯಾಂಡ್ಗೆ ಕಂಪೇರ್ ಮಾಡಿದರೆ ಈ ಬ್ರ್ಯಾಂಡಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಡೇಟ್ಸ್ ಕೂಡ ತೊಗೊಂಡು ಬಂದ್ವಿ. ಇದು ಲಯನ್ ಡೇಟ್ಸ್ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಈ ಬ್ರ್ಯಾಂಡು ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಸೋಯಾ ಚಂಕ್ಸ್ ಕೂಡ ಖಾಲಿಯಾಗಿತ್ತು, ಇದನ್ನು ಕೂಡ ತೊಗೊಂಡು ಬಂದ್ವಿ. ಹಾಗೆಯೇ ಹ್ಯಾಪಿಲೋ ಅವರ ಆಲ್ಮಂಡ್ಸು, ಇದನ್ನು ಬರೀ ಶೇಕಿಗೆ ಅಂತಲ್ಲ, ನಾನು ಅಡುಗೆಗೂ ಕೂಡ ಯೂಸ್ ಮಾಡ್ತೀನಿ. ಹಾಗಾಗಿ ಖಾಲಿ ಆಗಿತ್ತು ಅಂತ ತೊಗೊಂಡು ಬಂದ್ವಿ. ಹಾಗೆಯೇ ಇದು ಡ್ರೈ ಫ್ರೂಟು, ಹಾಗೆಯೇ ಇದು ನವಣೆ ಕೂಡ ತೊಗೊಂಡು ಬಂದ್ವಿ. ಈ ನವಣೆ ಎಲ್ಲ ಯೂಶ್ವಲಿ ಬೇರೆ ಅಂಗಡಿಗಳಲ್ಲೆಲ್ಲ ತೊಗೊಂಡು ಬಂದಾಗ ಸ್ವಲ್ಪ ಮುಗಿಲು ಸ್ಮೆಲ್ ಬರ್ತಾ ಇರುತ್ತೆ, ತಿನ್ನಲಿಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಾವು ಡಿಮಾರ್ಟಲ್ಲಿ ಸಿಕ್ಕಾಗ ತೊಗೊಂಡು ಬರ್ತೀವಿ. ಅಲ್ಲೆಲ್ಲ ಬೇಗನೆ ರೀಸ್ಟಾಕ್ ಆಗ್ತಾ ಇರುತ್ತೆ. ಹಂಗಾಗಿ ನಮಗೆ ಪ್ರಾಡಕ್ಟ್ ಯಾವುದೂ ಹಾಳಾಗಿದೆ ಅನಿಸಲ್ಲ. ಅದನ್ನು ನಾವು ಬೇರೆ ಕಡೆ ತೊಗೊಂಡು ಬಂದಾಗ ಸ್ವಲ್ಪ ಎಕ್ಸ್ಪೈರ್ ಆಗಿರುತ್ತೆ ಅಥವಾ ತುಂಬ ದಿನ ಆಗಿರುತ್ತೆ, ಹಾಳಾಗಿದೆ ಅನಿಸ್ತಾ ಇರುತ್ತೆ. ಹಾಗಾಗಿ ನೀವು ಯಾರಾದರೂ ಶಾಪಿಂಗ್ ಮಾಡೋರಿದ್ರೆ ಆರಾಮಾಗಿ ಡಿಮಾರ್ಟಲ್ಲಿ ತೊಗೊಂಡು ಬರ್ಬೋದು. ಡಿಮಾರ್ಟಲ್ಲಿ ನಮಗೆ ಆಫರ್ಸ್ ಕೂಡ ಇರುತ್ತೆ. ಹಾಗೆಯೇ ಇವಾಗಂತೂ ತುಂಬಾ ಬಿಸಿಲಿದೆ. ಹಾಗಾಗಿ ಡೈಲಿ ದಿನಕ್ಕೆ ಒಂದ್ಸಲ ಆದರೂ ನೀರು ಹಾಕ್ಲೇಬೇಕಾಗತ್ತೆ ಗಿಡಗಳಿಗೆ. ಇದು ನನ್ನ ಪಾಟ್ಗಳು ನೋಡ್ತಾ ಇರ್ಬೋದು. ಪಾಟಲ್ಲೇ ನಾನು ಹಲವರನ್ನ ಹಾಕ್ಕೊಂಡಿದ್ದೀನಿ. ಇದು ನಮಗೆ ತುಂಬಾ ಯೂಸ್ ಆಗುತ್ತೆ. ಜ್ಯೂಸ್ ಮಾಡ್ಕೊಳ್ಳೋದಕ್ಕಾಗಿ ಇರ್ಬೋದು ಅಥವಾ ಹೇರ್ ಕೇರ್ ಸ್ಕಿನ್ ಕೇರ್ಗಾಗಲಿ. ಹಾಗೆಯೇ ನಾನಿಲ್ಲಿ ಒಂದು ಬ್ಯಾಂಬೂ ಟ್ರೀ ಇತ್ತು, ಅದಕ್ಕೂ ಕೂಡ ನೀರು ಹಾಕ್ಕೊಂಡೆ. ಇದಕ್ಕೆ ನಾನು ಫಿಲ್ಟರ್ ವಾಟರ್ನ ಯೂಸ್ ಮಾಡ್ತೀನಿ. ಹಾಗೆಯೇ ನಾನಿಲ್ಲಿ ಗಿಡಗಳ ಮೇಲೆ ಇವಾಗ ಸ್ವಲ್ಪ ಜಾಸ್ತಿ ಬಿಸಿಲಿರೋದ್ರಿಂದ ತುಂಬಾ ಧೂಳಾಗಿರುತ್ತೆ. ಹಾಗಾಗಿ ನಾನು ಈ ರೀತಿ ಸಿಂಕಲ್ಲೇ ಇಟ್ಬಿಟ್ಟು ಒಮ್ಮೆ ವಾಶ್ ಮಾಡಿಕೊಂಡು ನೀರೆಲ್ಲ ಡ್ರೈ ಆದಮೇಲೆ ಅದರ ಜಾಗ ಏನಿರುತ್ತೆ ಅಲ್ಲಿ ಇಟ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತ ಮರಿಬೇಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕರುನಾಡು.